ರೆಸಾರ್ಟ್ಸ್, ಓಮ್ ಬೀಚು, ಓಮ್ ಅಥವಾ ಕೂಡಲೇ ಎರಡರಲ್ಲಿ ಯಾವುದಾದ್ರು ಒಂದು ಬೀಚಿಗೆ ಹೋಗ್ತೀವಿ. ಸೊ ರೋಡ್ ನೋಡಿ ಸಖತ್ತಾಗಿದೆ. ಇಲ್ಲಿಂದನೂ ಒಂದು ಸ್ವಲ್ಪ ಆಫ್ ರೋಡ್ ಥರ. ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ರೋಡು. ಬಂದಿದೆ ಮಳೆ, ಆದರೆ ಈಗ ಬರ್ತಾ ಇದ್ದಿದ್ದೀರೇನೋ ಅಂತ ನಾನು ಹೇಳಕ್ಕೆ ಟ್ರೈ ಮಾಡಿದ್ದು. ಸೊ ಗೈಸ್, ನಿಮಗೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇಲ್ಲಿಂದ ಓಮ್ ಬೀಚ್ ಕಾಣಿಸ್ತಿದೆ, ನೋಡ್ಬೋದು ಅಲ್ಲಿ ಸಖತ್ತಾಗುಂಟು ಮಾತ್ರ ವ್ಯೂ ಪಾಯಿಂಟು, ಕ್ರೇಜಿ ಆಗಿದೆ ಗುರು. ಸೊ ಗೈಸ್, ಈಗ ಓಮ್ ಬೀಚಿಗೆ ಹೋಗ್ತಿದ್ವಿ ನಾವು. ಆನ್ ದ ವೇ ಇದ್ವಿ, ನೋಡಲಿ ಎಷ್ಟು ಫೋರ್ಸ್ ಇದೆ ಅಲ್ಲಿ. ರೈನಿ ಸೀಸನ್ ಅಲ್ಲ, ಅದಕ್ಕೆ ತುಂಬ ಫೋರ್ಸ್ ಆಗಿದೆ ಗುರು ನೀರು. ಕರೆಂಟ್ಸು ಸ್ಟ್ರಾಂಗ್ ಆಗಿದೆ. ರೈನಿ ಸೀಸನ್ ಒಂದ್ಸರಿ ಬಂದು ನೋಡಿ ಗೋಕರ್ಣ ಸೈಡೆಲ್ಲ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಗೈಸ್, ಪಬ್ಲಿಕ್ ಜಾಸ್ತಿ ಇದೆ. ರೈನಿ ಸೀಸನ್ ಆದ್ರೂ ಇದ್ದಾರೆ ಜನ, ನೀವು ನೋಡ್ಬೋದು ಇಲ್ಲಿ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಯಾರೂ ಇರಲ್ಲ ಅಂತ. ಸೊ ದಿಸ್ ರಿಯಲಿ ಇಂಪ್ರೆಸ್ಡ್ ಮೀ. ಇಲ್ಲಿ ನೋಡ್ಬೋದು ಕರೆಂಟ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಇಲ್ಲಿ ಮುಂದೆ ನೋಡ್ಬೋದು ಮೋಡ ಆಗಿದೆ, ಮಳೆ ಬರುತ್ತೆ ಶೀಘ್ರದಲ್ಲೇ ಪಕ್ಕ, ಅದಂತೂ ನೋಡ್ಬೋದು. ಸೊ ಗೈಸ್, ಇಲ್ಲಿ ನೋಡಿ ಉಡ ಇದೆ ಇಲ್ಲಿ ನೋಡ್ಬೋದು. ಆಗಲೆಲ್ಲ ಇಲ್ಲೇ ಕುಂತಿದ್ವಿ ಗುರು, ಇಲ್ಲೇ ಐತೆ, ಗೊತ್ತೇ ಆಗಿಲ್ಲ. ಗುರು ಕಂಟಿನ್ಯೂ ಮಳೆ ಇಲ್ಲ ಗುರು. ಏನೇನ್ರಿ ನೀವು ಇವತ್ತು, ಅದೊಂದು ಅಡ್ವಾಂಟೇಜ್ ನಮಗೆ. ರೋಡು ಸ್ಲಿಪ್ಪರಿ ಆಗಲ್ಲ ಜಾಸ್ತಿ, ಹೊಡೆಯೋಕೆ ಒಂದು ಸ್ವಲ್ಪ ಧೈರ್ಯ. ಯಾಕಂದರೆ ಈಗ ಯಾಣ ಸೈಡ್ ಹೋಗೋದಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು ನನಗೆ. ವಿಭೂತಿ ಫಾಲ್ಸ್ ನೋಡೋಣ, ತೆಗೆದಿದ್ರೆ ಹೋಗೋಣ, ಇಲ್ಲಾಂದರೆ ಟ್ರೈ ಮಾಡ್ತೀನಿ, ಆದಷ್ಟು ತೋರಿಸೋದು ನಿಮಗೆ ಟ್ರೈ ಮಾಡ್ತೀನಿ ನಾನು. ಆಹಾ, ಈ ತೆಂಗಿನ ಮರನೇ ಒಂಥರ ಖುಷಿ ಕೊಡುತ್ತೆ ಗುರು ಈ ಕಡೆ ಗೋಕರ್ಣ ಸೈಡೆಲ್ಲ. ಇಲ್ಲಿ ನೋಡಿದರೆ ಈ ಮಳೆಯಲ್ಲಿ ಆ ಕೆಸರು ಪ್ಲಸ್ ವೈಬ್ ಇದೆಯಲ್ಲ, ಸಖತ್ ನೆಕ್ಸ್ಟ್ ಲೆವೆಲ್ ಗುರು ಅದಂತೂ. ಕ್ರೇಜಿ ವ್ಯೂ ಗುರು. ನದಿದು ಹರಿತಾ ಇರೋ ನದಿ ಫುಲ್ ಫೋರ್ಸಲ್ಲಿ, ಆ ಗ್ರೀನರಿ ಸಖತ್ ಫೀಲ್ ಕೊಡ್ತಿದೆ ಗುರು. ಕ್ರೇಜಿ. ಸುಮಾರು ಒಂದು ನೀವೇನಂದರೆ ನಾನು ಬಂದೆಲ್ಲ ನಮ್ಮೂರು ಬಿಟ್ಟು ಇಲ್ಲಿ ಬರೋ ತನಕ ಒಂದು 3-4 ಪಾಯಿಂಟ್ ಹತ್ರ ಈ ಥರ ಅಂದರೆ ಈ ಬ್ರಿಡ್ಜು ಪ್ಲಸ್ ನದಿ ಹರಿತಿರೋದು, ಇದೊಂಥರ ಒಳ್ಳೆ ಫೀಲಿಂಗ್ ಕೊಡ್ತಿದ್ದು, ಸಖತ್ತಾಗಿರೋದು. ಟರ್ನಿಂಗಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಸರಿನಾ ಗೈಸ್? ನೀವೇನಾದ್ರು ಈ ಕಡೆ ಬಂದರೆ ಉತ್ತರ ಕನ್ನಡ ಸೈಡ್ ಈಗಿನ ಮಾನ್ಸೂನ್ ಟೈಮಲ್ಲಿ ಸ್ವಲ್ಪ ಡೇಂಜರಸ್ ಆಗ್ಬೋದು. ಲೇನ್ ಸ್ವಿಚಿಂಗ್ ಟೈಮಲ್ಲಿ ಈಗ ಲೇನಲ್ಲಿ ಲೀನ್ ಮಾಡ್ತಿರ್ತೀರಲ್ಲ, ನಿಮ್ಮ ಬೈಕ್ ಟೈಪ್ ಪ್ರಕಾರ ನೋಡಿಕೊಂಡು ಕ್ಲೀನಾಗಿ ಬೈಕ್ನ ಲೀನ್ ಮಾಡಿ. ಸೊ ಸ್ಲಿಪ್ ಆಗ್ಬೋದು ಮಳೆಗಾಲದಲ್ಲಿ, ಅದೊಂದು ಇಟ್ಕೊಳ್ಳಿ, ಜ್ಞಾಪನ ಇಟ್ಕೊಳ್ಳಿ ನೀವೊಂದು. ನೋಡಿ ಎಲ್ಲ ರೋಡು ಸ್ವಲ್ಪ ಚೆನ್ನಾಗಿಲ್ಲ ಉತ್ತರ ಕನ್ನಡ ಸೈಡೆಲ್ಲ. ಎಷ್ಟು ವರ್ಷ ಆಯ್ತು ಗುರು ಇದೇ ಥರ ಇದೆ ರೋಡು. ಪ್ರತಿಯೊಂದು ವೀಡಿಯೋದಲ್ಲೂ ಇದೇ ಥರ ಹೇಳ್ತಿದ್ದೀನಿ ನಾನು. ನಾವೀಗ ವಿಭೂತಿ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡಿ ಚೆಕ್ ಪೋಸ್ಟ್ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟು. ನೋಡೋಣ, ಕೇಳೋಣ ಬನ್ನಿ ಬಿಡ್ತಾರೋ ಇಲ್ಲ ಅಂತ. ಏನು ಕತೆ ಇಲ್ಲಿ. ಇದೇ ಫಾಲ್ಸಿಗೆ ಹೋಗೋ ರೂಟು. ಯಾಣ ಮತ್ತು ವಿಭೂತಿ ಫಾಲ್ಸ್ ಎರಡು ಕಡೆ ಹೋಗ್ಬೋದು ನೋಡಿ ನೀವೀಗ. ಬಿಡಲ್ಲ ಅಲ್ಲಿ.
ಗೈಸ್ ಫಾಲ್ಸಲ್ಲಿ ಬಿಡಲ್ಲ ಅಂತಿದ್ದಾರೆ, ಗೋಧಿ ಫಾಲ್ಸು. ಆದರೆ ಬನ್ನಿ ನೋಡೋಣ ಏನು ಕಥೆ ಇದೆ ಏನು ಗುರುವಿಂದು ಅಂತ. ಫಾಲ್ಸ್ ಜನ ಬಿಡ್ತಾರೆ ಗುರು, ಅದಕ್ಕೆ ಕೇರ್ಫುಲ್ ಆಗಿರಲ್ಲ ಅಂತ ಅಷ್ಟೇ. ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡ್ಬೋದು. ಫುಲ್ಲು ಝಡ್ ಲೈನು ಆ ಕಡೆ ಈ ಕಡೆ. ಓಹೋ ಹೋಗೋದೇ ಬೆಟರ್ ಇಲ್ಲಿ, ಯಾಕಂದರೆ ಜೋರಾಗಿ ಹೋದರೆ ನಾವು ಜೋರಾಗಿ ಮೇಲೆ ಹೋಗ್ತಿದ್ವಿ. ಸೊ ಗೈಸ್, ನಾವೇನು ಹೋಗ್ತಿದ್ದೀವಲ್ಲ ಈಗ ಈ ಜುಲೈ ತಿಂಗಳಲ್ಲಿ ಪ್ರಾಬಬ್ಲಿ ದ ಡೇಂಜರಸ್ ಮಂತ್ ಟು ವಿಸಿಟ್ ದಿಸ್ ಪ್ಲೇಸ್. ಸೊ ಈಗ ತುಂಬ ಡೇಂಜರ್ಸ್, ತುಂಬ ರಿಸ್ಕ್ ತೊಗೊಂಡು ಆ್ಯಕ್ಚುಲಿ ಬಂದಿದ್ದು ನಾನಿಲ್ಲಿ. ಈಗ ಹೋಗ್ತಿದ್ದೀವಲ್ಲ ಈ ರೋಡಲ್ಲಿ, ಆ್ಯಕ್ಚುಲಿ ರಿಸ್ಕು ವರ್ತಿಟ್ಟೆ ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ಗ್ರೀನ್ರಿ ನಾನು ನೋಡೋಕ್ಕೆ ಸಿಗಲ್ಲ ಇದು ಪ್ರತಿ ತಿಂಗಳು ಈ ವರ್ಷ. ಸೊ ತುಂಬ ನನಗೆ ಒಂದು ಒಳ್ಳೆ ಫೀಲಿಂಗ್ ಬರುವುದು ಏನೇ ಅನ್ನಲಿ ನೀವು. ಇದೊಂಥರ ಒಳ್ಳೆ ವ್ಯೂ ತಾನೇ ಸ್ನೇಹಿತರೆ, ನೀವು ನೋಡ್ಬೋದು, ಇಲ್ಲಿ ನೋಡ್ತಿದ್ದೀರಾ ಅನಿಸುತ್ತೆ. ಈ ಕಡೆ ಸೈಡಿಗೆಲ್ಲ ಕೆಮ್ಮಣ್ಣು, ಆ ಕಡೆ ಈ ಕಡೆ ಹಸಿರು ತೆಂಗಿನ ಮರಗಳು, ಮೋಡ ಫುಲ್ಲು ಮೋಡಗಳು ಮೇಲ್ಗಡೆ. ಏನು ಚಂದ ಅಲ್ಲ ಗೈಸ್ ಈ ವ್ಯೂ ಮಾತ್ರ, ಸಖತ್ ವ್ಯೂ. ಸೈಡಿಗೆ ಅಡಿಕೆ ತೋಟಗಳು. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ ಗುರು. ಈಗಂತೂ ನಾವು ಸಖತ್ತಾಗಿದೆ ಗುರು ವೆದರ್ ಮಾತ್ರ. ಯಾಕಂದರೆ ಜಾಸ್ತಿ ಹೆವಿ ಮಳೆ ಇಲ್ಲ, ತುಂತುರು ಮಳೆನೂ ನಿಂತೋಯ್ತು. ಇನ್ನೇನು ಬೇಕು ಹೇಳಿ. ಸೊ ಗೈಸ್, ಇಲ್ಲಿ ಯಾಣಾಗ ಆನ್ ದ ವೇ ಇದ್ದಾಗ ಒಂಥರ ಮಿನಿ ಫಾಲ್ಸ್ ಥರನ ಇಲ್ಲಿ ಹರಿತಿತ್ತಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು. ಸೊ ಈ ನೀರು ತುಂಬ ಪ್ಯೂರ್ ಇದೆ ಗುರು. ಇಲ್ಲಿ ಕುಡಿದು ನೋಡಿದರೆ ನೀರು ಸಖತ್ತಾಗಿದ್ದಾವೆ, ಪ್ಯೂರ್ ಇದಾವೆ ಫುಲ್ಲು. ಹಾ ಒಂಚೂರು ಇದಿಲ್ಲ, ಏನಂತೀರ ಅದಕ್ಕೆ, ಕಲುಷಿತ ಇಲ್ಲ ನೀರು, ಫುಲ್ ಪ್ಯೂರ್ ಇದ್ದಾವೆ ನೀರು. ಈಗ ಯಾನಾಗ ಹೋಗ್ಬೇಕಾದ್ರೆ ರಿಸ್ಕ್ ಯಾಕಂದ್ರೆ ಮರ ಬಿಟ್ಟಿದೆ ಅಂತ ಮಳೆಗೆ. ನೋಡೋಣ ಏನು ಓ ಕರೆಕ್ಟ್, ಈ ರೋಡಲ್ಲಿ ಜಾರತ್ತೆ ಅಂತಂದು ಕರೆಕ್ಟ್.
ಆಗ್ಲಿಂದ ಒಂದು ಗಾಡಿ ಕಾಣ್ತಿಲ್ಲ ಗುರು ನನಗಿಲ್ಲಿ. ಯಾರು ಹೋಗ್ತಿಲ್ಲ ಅಲ್ಲಿ. ಎಂಟ್ರೆನ್ಸಲ್ಲಿ ಹೇಳಿದ್ರು ಹೋಗಬೇಡಿ, 2-3 ಮರ ಲೈಟಿನ ಕಂಬ ಬಿದ್ದಿದೆ ಅಂತ ಒಬ್ರು ಅಂಕಲ್ ಹೇಳಿದ್ರು ಅಲ್ಲಿ. ಸೊ ಇದುವರೆಗೂ ಒಂದು ಗಾಡಿ ಕಂಡಿಲ್ಲ ಗುರು ನಮಗೆ. ಯಾಕೋ ನಿಂತ್ರಲ್ಲ ಗುರು ಇವರು, ಯಾಕಲೆ ಸೇಫು, ಆದರೆ ನಾವು ಗೊತ್ತಲ್ಲ. ಅದೇ ತಿರುಸಿ ಎಷ್ಟೋ ದೂರ ಉಂಟು. ಐ ಥಿಂಕ್ ಗೈಸ್ ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ದ ಡೀಪ್ ವುಡ್ಸ್. ಯಾಕಂದರೆ ಬರ್ತಾ ಬರ್ತಾ ಡೀಪ್ ಆಗ್ತಾಯಿದೆ ಫಾರೆಸ್ಟು. ಯಾಣ ಹತ್ತಿರ ಇರ್ಬೋದು ನನ್ನ ಅನಿಸಿಕೆ, ಎಲ್ಲೂ ಬೋರ್ಡ್ ಕಂಡಿಲ್ಲ ಇದುವರೆಗೂ. ಸೊ ಸ್ಟಾರ್ಟಿಂಗ್ ಹೆದರಿಕೆ ಇತ್ತು, ಆದರೆ 1-2 ಗಾಡಿ ಹೋದ್ಮೇಲೆ ನನಗೆ ಹೆದರಿಕೆ ಕಡಿಮೆ ಆಯಿತು. ನೋಡಿ ಗುರು ಲ್ಯಾಂಡ್ ಸ್ಲೈಡ್ ಹೇಗಾಗಿದೆ ಅಂತ. ಬೀಳ್ತಪ್ಪ ಅದು. ಸರಿ ಎಲ್ಲ ಅಂತ ನಾನು ಜಾರು ಬೀಳ್ತೀವಿ ಅನ್ಸಿತ್ತು ನನಗೆ. ಯಾಣ ಟ್ರ್ಯಾಕ್ ಮಾಡ್ಬೇಕಾದ್ರೆ ಬಿದ್ದೇ ಬಿಡ್ತೀವಿ ನಾವು. ಹೌದಾ, ಗುರು ಯಾವ ಗಾಡಿನೂ ಇಲ್ಲ. ಈ ಭಾಗದ ಕಾಡಿದೆಯಲ್ಲ, ಈ ರೂಟು ತುಂಬ ವೆಟ್ಟೆಸ್ಟ್ ಆಗಿದೆ ಗುರು. ಯಾಕಂದರೆ ಎಲ್ಲ ಕಡೆ ಮರ ಬಿದ್ದಿದೆ, ಫುಲ್ಲು ಮಾನ್ಸೂನ್ ಡಿಸ್ಟ್ರಕ್ಷನ್ ಕಾಣ್ತಾ ಇದೆ. ಸೊ ಎಲ್ಲ ಕಡೆ ಡಿಸ್ಟ್ರಕ್ಷನ್ ನೋಡಿರ್ಬೋದು, ಮರ ಗಿಡ ಎಲ್ಲ ಬಿದ್ದೋಗಿದೆ. ಕಿಲೋಮೀಟರ್ ಇತ್ತು ಇದು. ಎಷ್ಟು? ಓಹೋ, ಈಗ ಸಮಾಧಾನ ಗುರು. ಬಿಸಿಲು ಕಾಣ್ತಲ್ಲ. ಮಲಗೈತಲ್ಲಿ ಅದು ಗುರು. ಬರ್ಲಿಲ್ಲಲ್ಲ. ನೀನೇ ಹೇಳಪ್ಪ. ಅಲ್ಲ ನೀ ಬಂದಿಯಲ್ಲ, ಇನ್ನೂ ಎಷ್ಟು ಕಿಲೋಮೀಟ್ರ್ ಐತದು? ವಿಭೂತಿ ಫಾಲ್ಸ್ ಇದೇನಾ? ವಿಭೂತಿ ಫಾಲ್ಸ್ ರೋಡು ಇದೆ, ಅದು ವಿಭೂತಿ. ಇದು ಯಾಣ. ದೇವಿ ಮನೆ ಘಾಟ್ ಎಲ್ಲಿ ಓಪನ್ ಆಕೈತೆ ಹೇಳು? ತಿರ್ಸಿ ರೋಡು. ಹೌದಾ?
ಎಷ್ಟು ಹೊಡೆದ್ರು ಬರ್ತಾನೆ ಇಲ್ಲಲ್ಲ ಗುರು, ಆಗ್ಲಿಂದ 10 ಕಿಲೋಮೀಟ್ರ್ ಅಂದಂದು. ಹೋಗ್ಬಿಡೋಣ ಅಲ್ಲ ವಾಪಸ್. ತಿರ್ಸ್ಕೊಂತಿದೀವಿ, ಬೇಡ ಹಾಕ್ಬೇಕು. ಸರಿ ಅಲ್ಲಿ ಓಡಿಸ್ಕೊಂಡು ಕೆಳಗೆ ಎಕ್ಸ್ಪೀರಿಯನ್ಸ್ ಆಕೈತಪ್ಪ, ಕರೆಕ್ಟ್ ಹೊಡಿತೀನಿ. ಇಲ್ಲ ನಾ ಇನ್ನುಳಿದಿತ್ತು, ನಾ ಹೊಡಿತೀನಿ. ಹಾಂ ಆಗಲೇ ನೀನು ನೋಡೇ ಕಲ್ತೆಪ್ಪ. ಬಂತಲ್ಲ ಕೇಳೋರಿಗೆ. ಸ್ಟೋರಿ ಇಡ್ಲೇ ಇದನ್ನ, ಸ್ಟೋರಿಯ ರೈಡು. ಯಾಣದ ಜನಾರ ಇರ್ತಾರಲ್ಪ, ಅಂಗಡಿ ಎಲ್ಲ ತೆಗ್ದಾವಲ್ಲ, ಯಾಣದಾಗ ಅಂಗಡಿ ಯಾರ ತೆಗ್ದಾವಲ್ಲ ಅಂದೆ. ವಿಡಿಯೋ ಮಾಡಲಿ ನೋಡು. ಗುರು ಎಕ್ಸೈಟಿಂಗ್ ಫಾಗ್ ಗುರು, ಏನು ಫಾಗ್ ಗುರು ಇಲ್ಲಿರೋದು, ಸಖತ್ತಾಗಿ ಕಾಣ್ತೈತೆ ಗುರು. ಯಾಕೆ ಕೊಡೈಕನಲ್ಲೂ ಬೇಡ, ಬರ್ರಿ ಇಲ್ಲಿ ನಮ್ಮ ಉತ್ತರ ಕನ್ನಡಕ್ಕೆ. ಸೊ ಫಾಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿರಿ ನೀವು ಯಾಣಕ್ಕೆ, ಸಖತ್ತಾಗಿದೆ ಗುರು. ಎಲ್ಲಿ ನೋಡಿದ್ರು ಫಾಗು, ಮುಂದಿನ ದಾರಿ ಕಾಣ್ತಾನೆ ಇಲ್ಲ. ಐ ಡೋಂಟ್ ನೋ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇದೆಯೋ ಏನಿಲ್ವೋ ಅಂತ. ಸೊ ಈ ಎಲೆಗಳು, ಮಳೆಯಿಂದ ಕೆಳಗೆ ಬಿದ್ದಿದ್ದ ಎಲೆಗಳು, ಲ್ಯಾಂಡ್ ಸ್ಲೈಡ್ ಆಗಿರೋದು ಮರಗಳು, ಸಖತ್ತಾಗಿ ಉಂಟು ಇರುವುದೆಲ್ಲ. ದೇವ್ರಿಗೆ ನಮಸ್ಕಾರ ಮಾಡಿ ಬಂದೀವಿ. ಎಲ್ಲ ಹಣ ಐತಿ, ಪ್ರಾಬ್ಲಮ್ ಬರ್ತೀನಿ ತಡಿ. ಕೇಳೋರಿಗೆ ಕೇಳಿ, ಹಣ ಐತೇನ ಬ್ರೋ? ಇದೆಯಾ ಯಾಣ? ರೋಡ್ ಇದೆ. मेरा के समय घटने तेरे तके तो कहते आके दे तके अले रेट में ड्राइविंग आउट ऑफ 10. ಅದಕ್ಕೆ ಧೈರ್ಯ ಬಂದು ನೋಡಪ್ಪ ನನಗೆ. ಅವ್ರು ಹೋದ್ರಲ್ಲ ಮುಸ್ಲಿಮ್ಸ್. ಹಾಂ ಮಟ್ಟಿ ದೇಕ್ ಬಾ ಹೋದ್ರ ಮಟ್ಟಿ ಮಟ್ಟಿ ಮುಂದೆ ಇನ್ನೇನಿದ್ದೀವಿ, ಹತ್ರ ಇದ್ದೀವಿ, ಒಂದು 5 ಕಿಲೋಮೀಟ್ರ್ ಇದ್ದೀವಿ ಯಾಣಗಷ್ಟೇ. ಸೊ ರೀಚ್ ಆಗ್ತೀವಿ ಫೈನಲಿ. we are nearing towards Yana.
ಇದು ಮಾಸ್ಟರ್ ನೆಕ್ಸ್ಟ್ ಲೆವೆಲ್ ಸೀನ್ ಗುರು. ನೋಡಿ ಆ ಕಡೆ ಎಲ್ಲ ಹಳ್ಳ ಫುಲ್, ಆ ಕಡೆ ಡೀಪ್ ಒಂದು ಎಷ್ಟು ಫೀಟ್ ಡೀಪ್ ಇದೆ ಗೊತ್ತಿಲ್ಲ ಕೆಳಗಡೆ, ಆ ಕಡೆ ಬಿದ್ದರೆ. ಸೊ ಈ ಕಡೆ ಎಲ್ಲ ಮರ ಕ್ರೇಜಿ ಗುರು. ಸೊ ಗೈಸ್ ಈಗ ನಾವು ಯಾಣ ಕೇವ್ಸಿಗೆ ಬಂದ್ವಿ. ನೀವು ನೋಡಿದ್ರಲ್ಲ ಸ್ವಲ್ಪ ಬೈಕಿನ ವಿಡಿಯೋ ಹಾಕಿದ್ನಲ್ಲ ಮೋಟೋ ವ್ಲಾಗ್ನ, ಎಲ್ಲ ಕಡೆ ಮರ ಗಿರ ಎಲ್ಲ ಬಿದ್ದಿತ್ತು. ಈಗ ಯಾಣ ಟ್ರೆಕ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ 1 ಕಿಲೋಮೀಟ್ರ್ ಟ್ರೆಕ್ ಇದೆ ಇದು. ಸೊ ತೋರಿಸ್ತೀವಿ ಮಾನ್ಸೂನಲ್ಲಿ ಯಾಣ ಹೇಗಿರುತ್ತೆ ಅಂತ. ಸೊ ನೋಡ್ಬೋದು ನೀವು, ಹೆವಿ ಮಳೆ ಬರ್ತಿದೆ. ಅಲ್ಲೆಲ್ಲರೂ ಹೋಗಬೇಡ್ರಿ ಅಂದರು. ಸ್ವಲ್ಪ ಒಂದು 3-4 ಬೈಕು ಒಂದು ಕಾರ್ ಇದ್ದಿದ್ದಕ್ಕೋಸ್ಕರ ಅಷ್ಟೇ ನಾವು ಇಲ್ಲಿ ಬಂದಿದ್ದು. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ, ತೋರಿಸ್ತೀನಿ. ಸೊ ಗೈಸ್ ಇಲ್ಲೊಂದು ಮರ ಇದೆ ನೋಡಿ, ಮ್ಯಾಗ್ನಿಫೆರಾ ಇಂಡಿಕಾ ಅಂತ. ಯಾರ್ಯಾರು 12th ಬಯಾಲಜಿ ಓದಿರ್ತೀರೋ ಅವ್ರಿಗೆ ಗೊತ್ತಿರ್ಬೋದು ಇದು. ಸೊ ಇಷ್ಟು ದೊಡ್ಡ ಮರ ಇದೆ ಇಲ್ಲಿ ಯಾಣ ಟ್ರೆಕ್ಕಲ್ಲಿ. ಸೊ ಇಲ್ಲಿ ನೋಡಿ, ಕನ್ನಡ ನೇಮ್ ಮಾವು, ಸೈಂಟಿಫಿಕ್ ಮ್ಯಾಗ್ನಿಫೆರಾ ಇಂಡಿಕಾ, ಫ್ಯಾಮಿಲಿ ಅನಾಕ್ಯಾರಿಡಿಶಿಯೆ. ಸೊ ನಡೀರಿ ನಮ್ಮ ಟ್ರೆಕ್ನ ಮುಂದುವರ್ಸೋಣ. ಗೈಸ್ ಫೈನಲಿ ನಾವು ಯಾಣ ಕೇವ್ಸ್ಗೆ ಬಂದಾಯಿತು. ಇಲ್ಲಿ ನೋಡಿ ಯಾಣದ ಸೀನಿಕ್ ಬ್ಯೂಟಿ ಇನ್ ಮಾನ್ಸೂನು. ಅದೇ ನೋಡಿ ಯಾಣ ಅಲ್ಲಿದೆಯಲ್ಲ. ಸೊ ಬಹಳ ಡಿಫ್ರೆನ್ಸ್ ಇದೆ ಗುರು, ಸಮ್ಮರ್ಗೂ ಹಾಗೂ ಮಾನ್ಸೂನ್ಗೂ ಮತ್ತು ವಿಂಟರ್ ಸೀಸನ್ಸ್ಗೂ ಇಲ್ಲಿ. ಸೊ ರಿಯಲಿ ಅಲ್ಲಿಂದ ಇಲ್ಲಿಗೆ ಅಷ್ಟು ರಿಸ್ಕ್ ತೊಗೊಂಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತಲೇ ನಾನು ಹೇಳ್ಬೋದು. ನೋಡ್ಬೋದು ನೀವು, ವಾವ್, ರಿಯಲಿ ಅನ್ಇಮ್ಯಾಜಿನೇಬಲ್. ಗೈಸ್ ನೀವು ಯಾಣ ನಾವು ಒಳಗೂ ಹೋಗ್ಬೋದು. ಇಲ್ಲಿ ಸ್ಲಿಪ್ಪರ್ಸ್ ಬಿಡೋಕ್ಕೆ ಜಾಗ ಇದೆ ನೋಡಿ. ಸೊ ಇಲ್ಲಿ ಬಿಟ್ಟು 8:30 to 5:30 ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ಒಳಗಡೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಫಸ್ಟ್ ಟೈಮ್ ಏನಾದರೂ ಇಲ್ಲಿ ಬಂದಿದ್ದರೆ ನೀವು ಒಳಗಡೆ ಹೋಗಲೇಬೇಕು. ಯಾಕಂದರೆ ಅಲ್ಲೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ ಹಾಗೂ ನಿಮಗೆ ಒಂದು ಸೀನಿಕ್ ಬ್ಯೂಟಿ ಸಿಗುತ್ತೆ. ಸೊ ಲೆಟ್ಸ್ ಗೋ, ಒಳಗೆ ಹೋಗೋಣ. ಇಲ್ಲಿ ಶೂಸ್ ಎಲ್ಲ ಬಿಟ್ಬಿಡೋಣ. ಗೈಸ್ ನೀವು 20 ರೂಪೀಸ್ ಪರ್ ಹೆಡ್ 10 ರೂಪೀಸು, ಇಬ್ಬರಾದರೆ 20 ರೂಪೀಸ್ ತೊಗೊಂಡು ಈ ಕೇವಿಗೆ ಮೇಲೆ ಹೋಗೋಕ್ಕೆ ಎಷ್ಟಾಗುತ್ತೆ ಅದು ಕೌಂಟ್ರ್ ಇದೆ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಕ್ಯಾಶ್ ಇಟ್ಕೊಳ್ಳಿ. ಇಲ್ಲಿ ಫೋನ್ಪೇ ಗಿನ್ಪೇ ಎಲ್ಲ ನಡೆಯಲ್ಲ, ಕ್ಯಾಶೇ ಬೇಕು. ಸರಿನಾ? ನಡೀರಿ ಹೋಗೋಣ ಬನ್ನಿ. ಸೊ ವಿ ಹ್ಯಾವ್ ಫೈನಲಿ ಎಂಟರ್ಡ್ ಇನ್ಸೈಡ್ ದ ಕೇವ್ ಗೈಸ್. ಇಲ್ಲಿ ನೋಡ್ಬೋದು ಕತ್ಲಿದೆ ಇಲ್ಲಿ ಸ್ವಲ್ಪ ಬೆಳಕು. ಮಳೆ ಅಂತೂ ತಗೊಳ್ತಿದೆ ಸಖತ್ತಾಗೆ. ಆ ಮಳೆಗೆ ಇನ್ನೂ ಚೆನ್ನಾಗಿ ಫೀಲಿಂಗ್ ಬರ್ತಿದೆ ಯಾಣದು. ಸಮ್ಮರಲ್ಲಿ ತುಂಬ ಬೋರಿಂಗ್ ಈ ಯಾಣ, ಅದೇ ವಿಂಟರಲ್ಲಿ ಹಾಗೂ ರೈನಿ ಸೀಸನಲ್ಲಿ ತುಂಬ ಕ್ರೇಜಿ. ನೋಡಿ ಗೈಸ್, ಆ ವ್ಯೂ ಸಖತ್ತಾಗಿ ಬರ್ತಿದೆ ಇಲ್ಲಿಂದ. ಇಲ್ಲಿ ಮೇಲ್ಗಡೆ ಇದೆಯಲ್ಲ ಸಣ್ಣಕ್ಕೆ, ತುಂಬ ಚೆನ್ನಾಗಿ ಕಾಣ್ತಿದೆ ಗುರು. ಸೊ ಗೈಸ್ ಅಲ್ಲಿ ನೋಡ್ಬೋದು ನೀವು, ಜೇನುಳ ಇದು ಕಟ್ಟಿದ್ದಾವೆ. ಸೊ ಇಲ್ಲಿ ಬೋರ್ಡ್ ಹಾಕಿದ್ರು, ಬಿವೇರ್ ಆಫ್ ಹನಿ ಬೀಸ್ ಅಂತ. ನೋಡ್ಬೋದು ನೀವು ಇಲ್ಲಿ. ಫೈನಲಿ ನಾವು ನಮ್ಮ ಯಾಣ ಟ್ರೆಕ್ನ ಫಿನಿಶ್ ಮಾಡಿ ಯಾಣ ಕೇವ್ಸ್ ನೋಡಿ ಬಂದ್ವಿ. ಸೊ ಈ ಬ್ಲಾಗ್ ಇಷ್ಟೇ, ಇಲ್ಲಿಗೆ ನಾನು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಸೀರೀಸ್ ಇಷ್ಟ ಆಗಿದ್ದರೆ ಮಾನ್ಸೂನ್ ಸೀರೀಸು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹೇಗೆ ಅನ್ಸಂತ ತಿಳಿಸಿ ನನಗೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ @indrajit.br. ಸೊ ನೋಡ್ಬೋದು ಯಾಣ ನಾನು ಮುಗಿಸ್ಕೊಂಡ್ಬಂದ್ವಿ. ಸೊ ದ್ಯಾಟ್ಸ್ ಇಟ್ ಫ್ರಮ್ ಟುಡೇ ಆ್ಯಂಡ್ ಫ್ರಮ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟಾಟಾ.